ತಾಲೂಕಿನ ಲಕ್ಕೂರು ಹೋಬಳಿಯ ಚಿಕ್ಕತಿರುಪತಿ ಗ್ರಾಮದ ಸರ್ಜಾಪುರ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅಪೂರ್ವ ಚೇತನ ಆಸ್ಪತ್ರೆ ಉದ್ಘಾಟನೆಗೊಂಡಿತ್ತು. ಈ ಸಮಾರಂಭದಲ್ಲಿ ಎಸ್ಜೆಪಿ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಉಡಿ ವಿಜಯಕುಮಾರ್ ಸೇರಿದಂತೆ ಹಲವರು ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಚೇತನ್ ಅವರು, ನಮ್ಮ ಆಸ್ಪತ್ರೆಯಲ್ಲಿ ಸಾಮಾನ್ಯ ಔಷಧ ಹಾಗೂ ಸಾಮಾನ್ಯ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯವಿದ್ದು ಹಾಗೂ ಲ್ಯಾಬ್, ಎಕ್ಸ್ರೇ, ಇಸಿಜಿ, 2D ಎಕೋ, ಔಷಧಾಲಯ ಸೇರಿದಂತೆ ಇನ್ನೂ ಹಲವಾರು ವೈದ್ಯಕೀಯ ಸೇವೆಗಳು ದೊರೆಯಲಿದ್ದು, ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೂ ಒಮ್ಮೆ ಭೇಟಿ ನೀಡಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆ ನೀಡಿ ಆರೈಕೆ ಮಾಡಲಾಗುವುದು ಎಂದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಮಾಲೂರು. ಅರ್ಚನಾ. MD ಜನರಲ್ ಮೆಡಿಸಿನ್ ಹಾಗೂ ಡಯಾಬಿಟಾಲಜಿಸ್ಟ್. ನಾನು ಡಾಕ್ಟರ್ ಅಪೂರ್ವ. I'm a general surgeon practicing for ಸೊ ನಾವಿಬ್ರು ಸೇರಿ ಇವಾಗ ಚಿಕ್ಕ ತಿರುಪತಿಯಲ್ಲಿ ಅಪೂರ್ವ ಚೇತನ ಹಾಸ್ಪಿಟಲ್ ಅಂತ ಹೊಸದಾಗಿ ಪ್ರಾರಂಭ ಮಾಡ್ತಿದ್ದೇವೆ. ಇವತ್ತು ಹಾಸ್ಪಿಟಲ್ ಉದ್ಘಾಟನೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ರಿಲೇಟೆಡ್ ಎಲ್ಲಾ ತರದ ಟ್ರೀಟ್ಮೆಂಟ್. ಜನರಲ್ ಮೆಡಿಸಿನ್ ಅಂದ್ರೆ ಯಾವುದೇ ತರದ ಶುಗರ್ ತೊಂದರೆ ಆಗಿರ್ಬೋದು, BP, ಥೈರಾಯ್ಡ್ ಇಶ್ಯೂಸ್, ಕಿಡ್ನಿ ಅಥವಾ ಲಿವರ್ ಸಮಸ್ಯೆ ಇರ್ಬೋದು, ಅನ್ನನಾಳದ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಮಸ್ಯೆ, ಯೂರಿನರಿ ಇಶ್ಯೂಸ್, ಈ ಇನ್ಫೆಕ್ಷನ್ಸ್ ಡಿಸೀಸಸ್, ಡೆಂಗ್ಯೂ, ಮಲೇರಿಯಾ, ಫೀವರ್, ಟೈಫಾಯ್ಡ್, ಈ ತರ ಯಾವುದೇ ಆದಂತ ಇನ್ಫೆಕ್ಷನ್ಸ್ ಕಂಡೀಷನ್ಸ್ಗೆ ಜನರಲ್ ಮೆಡಿಸಿನ್ ಕಡೆಯಿಂದ ಟ್ರೀಟ್ಮೆಂಟ್ ಇರುತ್ತೆ. ಹಾಗೆ ಜನರಲ್ ಸರ್ಜರಿ ವಿಭಾಗದಿಂದ ಫೈಲ್ಸ್, ಫಿಶರ್, ಬ್ರೆಸ್ಟ್ ಇಶ್ಯೂಸ್ ಅಥವಾ ಗಾಲ್ ಬ್ಲಾಡರ್ ಇಶ್ಯೂಸ್, ಥೈರಾಯ್ಡ್ ಸರ್ಜರೀಸ್, ಹರ್ನಿಯಾ, ಈ ತರ ಎಲ್ಲ, ಅಥವಾ ಯಾವುದೇ ಜಾಗದಲ್ಲಿ ಇನ್ಫೆಕ್ಷನ್, ಕಾಲಲ್ಲಿ ಕ್ಯೂ ಕಟ್ಟಿರೋದಾಗಿರ್ಬೋದು, ಈ ತರ ಎಲ್ಲ ಚರ್ಮದ ತೊಂದರೆಗಳು, ಇದಕ್ಕೆ ಎಲ್ಲ ತರದ ಟ್ರೀಟ್ಮೆಂಟ್ ನಮ್ಮಲ್ಲಿ ಅವೈಲಬಲ್ ಇರುತ್ತದೆ. ಜೊತೆಯಲ್ಲಿ ಮೂಳೆ ಡಾಕ್ಟರ್, ಗೈನಕಾಲಜಿಸ್ಟ್, ಪೀಡಿಯಾಟ್ರಿಷಿಯನ್ ಇವರೆಲ್ಲರೂ ನಮ್ಗೆ ವಿಸಿಟಿಂಗ್ ಕನ್ಸಲ್ಟೆಂಟ್ಸ್ ಆಗಿರ್ತಾರೆ. ನಮ್ಮ ಆಸ್ಪತ್ರೆಗೆ ಅವ್ರದ್ದು ಕೂಡ ಸೌಲಭ್ಯಗಳು ಅವೈಲೇಬಲ್ ಇರುತ್ತೆ. ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲಾ ತರದ ಲ್ಯಾಬ್ ಟೆಸ್ಟ್ಗಳು, ಎಲ್ಲಾ ತರದ ಬ್ಲಡ್ ಇನ್ವೆಸ್ಟಿಗೇಷನ್ಸ್, ಎಕ್ಸ್ರೇ, ಇಸಿಜಿ, 2D ಎಕೋ ಹಾಗೂ ದಿನನಿತ್ಯದ ಟ್ರೀಟ್ಮೆಂಟ್ ಆಗಿ ಡೇ ಕೇರ್ ಫೆಸಿಲಿಟಿ, ಜನರಲ್ ವಾರ್ಡ್ ಎಲ್ಲ ತರದ್ದು ಸ್ಟಾರ್ಟ್ ಆಗಿದೆ. ಸೊ ಈ ಎಲ್ಲ ಟ್ರೀಟ್ಮೆಂಟ್ಗಳು ನಮ್ಮಲ್ಲಿ ಅವೈಲೇಬಲ್ ಆಗಿರುತ್ತದೆ. ಇದು ನಮ್ದು ಮೊದಲನೇ ಬ್ರಾಂಚ್ ಚಿಕ್ಕ ತಿರುಪತಿಯಲ್ಲಿ ಫಸ್ಟ್ ಆಗಿ ಸ್ಟಾರ್ಟ್ ಮಾಡ್ತಿರೋದು ಹೊಸದಾದ ಬ್ರಾಂಚ್. ಸೊ ದಯವಿಟ್ಟು ಎಲ್ಲರೂ ಆಸ್ಪತ್ರೆಗೆ ನಿಮ್ಮ ಯಾವುದೇ ತರದ ಹೆಲ್ತ್ ಪ್ರಾಬ್ಲಮ್ಸ್ ಗಾಗಿ ಭೇಟಿ ಕೊಟ್ಟು ಸಲಹೆ ಪಡೆಯಬಹುದು. ಧನ್ಯವಾದ. ಸದ್ಯಕ್ಕೆ ಇವಾಗ 10 ಬೆಡ್ಸ್ ಡೇ ಕೇರ್ ಫೆಸಿಲಿಟಿ ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ 2-3 ತಿಂಗಳೊಳಗೆ ಮೇಜರ್ ಆಪರೇಷನ್ ಥಿಯೇಟರ್, ICU, ಪ್ರೈವೇಟ್ ವಾರ್ಡ್ಸ್, ಕಂಪ್ಲೀಟ್ ಹೆಲ್ತ್ ಚೆಕ್ಅಪ್, CT ಸ್ಕ್ಯಾನ್ ಇದೆಲ್ಲ ಓಪನ್ ಮಾಡುವಂತ ಪ್ಲಾನ್ಸ್ ಇದೆ. ಈ ಮಂತ್ ಇಂದ 12 to 14 ಅವರ್ಸ್ ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆ ತನಕ ಸರ್ವಿಸ್ ಇರುತ್ತೆ. ಜೂನ್ ಇಂದ ನಾವು 24 ಅವರ್ಸ್ ರನ್ ಮಾಡ್ತೀವಿ. ನಮ್ದೇ ಫಾರ್ಮಸಿ ಇರುತ್ತೆ, ಓವರ್ ದ ಕೌಂಟರ್ ಫಾರ್ಮಸಿ ಇರುತ್ತೆ. ಫಾರ್ಮಸಿ 24/7 ಅವೈಲೇಬಲ್ ಇರುತ್ತೆ. 24/7 ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಇನ್ನೊಂದು ವಾರ 2 ವಾರದಿಂದನೇ ಅದರಲ್ಲಿ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ. ಎಮರ್ಜೆನ್ಸಿ ಏನೇನು ಆಕ್ಸಿಡೆಂಟ್ ಕೇಸಸ್ ಅಥವಾ ಮೆಡಿಕಲ್ ಫೀವರ್, ಈ ತರ ಏನಾದ್ರು ಡಿಹೈಡ್ರೇಷನ್, ಅನ್ಕಾನ್ಶಿಯಸ್ನೆಸ್, ಯಾರಾದ್ರೂ ಟ್ರೀಟ್ಮೆಂಟ್ಗೆ ಏನು ಫೆಸಿಲಿಟಿ ಬೇಕು ಇಮಿಡಿಯೇಟ್ ಎಮರ್ಜೆನ್ಸಿಗೆ ಅವೈಲೇಬಲ್ ಇದೆ. ಅದು ಇನ್ ಕೇಸ್ ಸೂಪರ್ ಸ್ಪೆಷಾಲಿಟಿ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ನಾವು ಅದನ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ರೆಫರ್ ಮಾಡ್ತೀವಿ. ಬೇರೆ ಬೆಂಗಳೂರು ಹಾಸ್ಪಿಟಲ್ಸ್ ಜೊತೆಗೆ ಕೂಡ ಅಸೋಸಿಯೇಟೆಡ್ ಇದ್ದೀವಿ. ಆಸ್ಟರ್ ಹಾಸ್ಪಿಟಲ್, ವೈಟ್ಫೀಲ್ಡ್, ಮಣಿಪಾಲ್ ಹಾಸ್ಪಿಟಲ್ ಇದೆಲ್ಲರೂ ನಮ್ಮ ಲಿಂಕಪ್ ಆಗಿದ್ದಾರೆ. ಸೊ ಯಾವುದೇ ತರದ ಹೈಯರ್ ಎಂಡ್ ಕೇಸಸ್ ಇದೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಹೈಯರ್ ಸರ್ಜರೀಸ್, ಮೇಜರ್ ಸರ್ಜರೀಸ್ ಇದೆಲ್ಲರೂ ಬೇಕಂದ್ರೆ ಥ್ರೂ ಹಾಸ್ಪಿಟಲ್ ನಾವು ಪೇಷಂಟ್ಸ್ಗೆ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ಮುಟ್ಬೇಕು, ಏನಾಗಬೇಕು ಅನ್ನೋದನ್ನ ಕೋಆಪರೇಟ್ ಮಾಡೋಷ್ಟು ಫೆಸಿಲಿಟಿ. ಆಂಬ್ಯುಲೆನ್ಸ್ ಫೆಸಿಲಿಟಿ ರೈಟ್ ನೌ ಇಲ್ಲ, ಇನ್ನೊಂದು ತಿಂಗಳೊಳಗೆ ಸ್ಟಾರ್ಟ್ ಮಾಡಿದೆ.